ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ ಕೇಳೇ ಇರ್ತೀರ. ಈಗ ಸಂಕಟ ಬಂದಿರೋದು ಕಪ್ಪು ಹಣ ಕೂಡಿಟ್ಟ ಭ್ರಷ್ಟರಿಗೆ. ಅವರೀಗ ವೆಂಕಟರಮಣನ ಮೊರೆ ಹೋಗ್ತಾ ಇದ್ದಾರೆ. ಹೇಗಾದ್ರೂ ನಮ್ಮ ಬ್ಲಾಕ್ ಮನಿಯನ್ನ ವೈಟ್ ಮಾಡಪ್ಪ ತಿಮ್ಮಪ್ಪ ಅಂತ ಗೋವಿಂದನ ಮೊರೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅದೇ ಬ್ಲಾಕ್ ಮನಿಯನ್ನೇ ದೇವರಿಗೆ ಅರ್ಪಿಸೋಕೆ ನಿಂತಿದ್ದಾರೆ. ತಿಮ್ಮಪ್ಪನ ಹುಂಡಿಯಲ್ಲಿ ಈಗ ಕಪ್ಪು ಹಣದ್ದೇ ದರ್ಬಾರು. ಎಸ್, ದೇಶದ ಸಿರಿವಂತ ದೇಗುಲಗಳಲ್ಲಿ ತಿರುಪತಿ ತಿಮ್ಮಪ್ಪನ ದೇಗುಲ ಕೂಡ ಒಂದು ಕಣ್ರಿ. ಈ ದೇಗುಲಕ್ಕೆ ಹರಿದು ಬರುವಷ್ಟು ಹುಂಡಿ ಹಣ ಬೇರ್ಯಾವ ದೇಗುಲಕ್ಕೂ ಹರಿದು ಬರೋದಿಲ್ಲ. ವಿಷಯ ಅದಲ್ಲ, ಈಗ ತಿಮ್ಮಪ್ಪನ ಹುಂಡಿಗೆ ಹರಿದು ಬರುತ್ತಾ ಇರೋ ಹಣದ್ದೇ ದೊಡ್ಡ ಸುದ್ದಿಯಾಗಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗ ಬ್ಲಾಕ್ ಮನಿಯದ್ದೇ ಸುದ್ದಿ, ಬ್ಲಾಕ್ ಮನಿಯದ್ದೇ ಸದ್ದು. ಇಲ್ಲಿ ಹುಂಡಿ ದುಡ್ಡು ಎಣಿಸೋದಿರಲಿ, ಅಲ್ಲಿ ಬಂದು ಬೆಳೀತಿರೋ 500,000 ನೋಟುಗಳನ್ನ ವಿಂಗಡಣೆ ಮಾಡೋದೇ ಒಂದು ದೊಡ್ಡ ಕಷ್ಟವಾಗಿದೆ ಕಣ್ರಿ. ಯಾಕಂದ್ರೆ ಆ ನೋಟುಗಳೆಲ್ಲ ಬ್ಯಾನ್ ಆಗ್ತಿದ್ದ ಹಾಗೆ ಕಾಳಧನ ಇಟ್ಟ ಜನಕ್ಕೆ ಆತಂಕ ಶುರುವಾಗಿದೆ. ತಮ್ಮ ಬಳಿ ಇರೋ 100 ಕೋಟಿ ಹಣವನ್ನ ಹೇಗೆ ವೈಟ್ ಮಾಡಿಕೊಳ್ಳೋದು ಅಂತ ನಿದ್ದೆ ಇಲ್ಲದೆ ಒದ್ದಾಡೋ ಸ್ಥಿತಿ ಬಂದಿದೆ. ಅವರಿಗೆಲ್ಲ ಈಗ ವೆಂಕಟರಮಣನೇ ಗತಿ. ಎಂಟನೇ ತಾರೀಕು ರಾತ್ರಿ 8 ಗಂಟೆ ಸಮಯ ಪ್ರಧಾನಿ ಮೋದಿ 500,000 ಮುಖಬೆಲೆ ನೋಟನ್ನ ಬ್ಯಾನ್ ಮಾಡಿದ್ದೇ ತಡ. ಅದರ ಮಾರನೇ ದಿನದಿಂದಲೇ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಕೋಟಿ ಕೋಟಿ ಹಣ ಬಂದು ಬೀಳೋಕ್ ಶುರುವಾಗಿದೆ. ತಮ್ಮಲ್ಲಿನ ಕಪ್ಪು ಹಣವನ್ನ ಕಾಪಾಡೋ ದೊರೆ ಅಂತ ಅದೇ ಕಪ್ಪು ಹಣವನ್ನ ದೇವರಿಗೆ ಲಂಚ ಕೊಡೋಕ್ ಶುರುವಾಗಿದ್ದಾರೆ. ತಿಮ್ಮಪ್ಪನ ಹುಂಡಿಗೆ ಬಂದು ಬೀಳ್ತಿರೋ ಹಣ ಏಕಾಏಕಿ 2 ಪಟ್ಟು ಹೆಚ್ಚಾಗಿದೆ. ಅದರಲ್ಲೂ 90 ಭಾಗ ದುಡ್ಡು ಕಪ್ಪು ಹಣ ಅನ್ನೋದೇ ಇಲ್ಲಿ ವಿಪರ್ಯಾಸ. ಮೋದಿಯವರ ಈ ಮೋಡಿ ಕಂಡು ಸ್ವತಃ ತಿಮ್ಮಪ್ಪನು ಒಳಗೊಳಗೆ ನಗಿಸಿರಬೇಕೆಂದು ಅಂತ ಪೀಕಲಾಟ ಕೊಟ್ಟಿದ್ದಾರೆ ನಮ್ಮ ಮೋದಿ ಭ್ರಷ್ಟ ಕಾಳಧನಿಕರಿಗೆ. ತಿಮ್ಮಪ್ಪನಿಗೆ ಕೊಟ್ಟ ಕಪ್ ಹಣ ವೈಟ್ ಆಗುತ್ತಾ? ತನ್ನ ಹಣವನ್ನ ತಿಮ್ಮಪ್ಪ ವೈಟ್ ಮಾಡ್ಕೋತಾನ? ಈ ಪ್ರಶ್ನೆ ನಿಮ್ಮನ್ನ ಕಾಡ್ತಿರ್ಬೇಕಲ್ವಾ? ಹೇಳ್ತೀವಿ, ತಿಮ್ಮಪ್ಪನಿಗೆ ಆ ಶಕ್ತಿ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಮತ್ಯಾವ ದೇವರ ಹುಂಡಿಗೆ ಹೀಗೆ ಕೋಟಿ ಕೋಟಿ ಹಣ ಹರಿದು ಬರ್ತಿದೆ ಅನ್ನೋದನ್ನ ಹೇಳಿಬಿಡ್ತೀವಿ ಕೇಳಿ. ಪುರಿ ಜಗನ್ನಾಥ ದೇಗುಲ, ಜಗದ ಕಷ್ಟಗಳ ನಿವಾರಕ, ಜಗದೊಡೆಯ ಜಗನ್ನಾಥನೇ ನೆಲೆಸಿರುವ ಪುಣ್ಯಕ್ಷೇತ್ರ. ಅಂತ ಜಗದೊಡೆಯ ನಮ್ಮ ಸಂಕಷ್ಟ ಪರಿಹರಿಸೋದಿಲ್ವಾ ಅನ್ನೋ ಲೆಕ್ಕಾಚಾರ 100,000 ಕೋಟಿ ಕಪ್ಪು ಹಣ ಇಟ್ಕೊಂಡಿರೋರು ಆತೇಕರು. ಅದೇ ಕಾರಣಕ್ಕೆ ಈಗ ಪುರಿ ದೇಗುಲದ ಕಡೆ ಕಾಳಧನಿಕರು ಮುಖ ಮಾಡಿದ್ದಾರೆ.
ಮೂಲದ ಹುಂಡಿಗೂ ಅಷ್ಟೇ ಪ್ರತಿದಿನ ಕೋಟಿ ಕೋಟಿ ಕಪ್ಪು ಹಣ ಹರಿದು ಬರ್ತಿದೆ. ಏಕಾಏಕಿ ಹುಂಡಿಗಳು ತುಂಬಿ ತುಳುಕೋಕ್ ಶುರುವಾಗಿವೆ. ವಾರಕ್ಕೋ 2 ವಾರಕ್ಕೂ ಒಮ್ಮೆ ತುಂಬಿದ್ದ ಹುಂಡಿ ಈಗ ಪ್ರತಿದಿನ ತುಂಬಿ ತುಳುಕೋಕೆ ಶುರುವಾಗಿದೆ. ಈಗ ಪ್ರತಿದಿನ ಹುಂಡಿ ತೆಗೆದು ಹಣ ಸಂಗ್ರಹಿಸೋದೆ ಅಲ್ಲಿನ ಆಡಳಿತ ಮಂಡಳಿಯ ಕೆಲಸವಾಗಿ ಬಿಟ್ಟಿದೆ. ಇನ್ನು ಇದೇ ರೀತಿ ಹೆಚ್ಚಿನ ಸಿರಿವಂತ ಭಕ್ತರಿರೋದು ಶಿರಡಿ ಸಾಯಿಬಾಬನಿಗೆ. ಶಿರಡಿ ಸಾಯಿಬಾಬಾ ಅಂದ್ರೆ ಒಬ್ಬ ಪವಾಡ ಪುರುಷ ಅಂತ ಭಕ್ತರು ನಂಬ್ತಾರೆ. ಸಾಯಿಬಾಬಾ ಏನಾದ್ರೂ ಪವಾಡ ಮಾಡಿ ಮನೆಯಲ್ಲಿರೋ ಬ್ಲಾಕ್ ಮನಿನೆಲ್ಲ ವೈಟ್ ಮಾಡಿಬಿಡ್ತಾರಾ ಅನ್ನೋ ವಿಚಿತ್ರ ನಂಬಿಕೆ ಬಾಬಾ ಭಕ್ತರದ್ದು. ಅದೇ ಕಾರಣಕ್ಕೆ ಬಾಬಾ ಸನ್ನಿಧಿಗೆ ಕಾಳಧನಿಕರ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಅಲ್ಲೂ ಕೂಡ ಕಪ್ಪು ಹಣದ್ದೇ ಕಾರಬಾರು. ಕೇಳಿ, ದೇವಸ್ಥಾನಕ್ಕೆ ಬಂದು ಬೀಳುತ್ತಿರೋ ಕಪ್ಪು ಹಣ ವೈಟ್ ಆಗುತ್ತಾ? ಎಸ್, ಹಾಗೆ ಆಗುತ್ತೆ. ಅದಕ್ಕೆ ಪ್ರಧಾನಿ ಮೋದಿ ಒಂದು ಷರತ್ತಿಟ್ಟು ಬಹುದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ಸೇರ್ತಿರೋ ದುಡ್ಡು ಯಾರದ್ದೋ ತಿಜೋರಿಗೆ ಹೋಗ್ತಿರೋದಿಲ್ಲ, ದೇವಸ್ಥಾನದ ಖಾತೆಗೆ ನೇರವಾಗಿ ಹೋಗುತ್ತೆ. ದೇವರ ಕಾರ್ಯ, ಸಮಾಜ ಕಾರ್ಯಕ್ಕೆ ಅದು ಸಲ್ಲುತ್ತೆ ಅನ್ನೋದು ಮೋದಿ ನಂಬಿಕೆ. ಅದೇ ಕಾರಣಕ್ಕೆ ಡಿಸೆಂಬರ್ 31ರ ಒಳಗೆ ಎಷ್ಟು ಕೋಟಿ ಹಣ ಬೇಕಾದರೂ ಸಿಂಗಲ್ ಡೆಪಾಸಿಟ್ ನಲ್ಲಿ ಮಾಡೋ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಡೆಪಾಸಿಟ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಹೇಗೆ ಅನ್ನೋದನ್ನ ಬಿಡಿಸಿ ಹೇಳ್ತೀನಿ ಕೇಳಿ. ಈಗ ಹುಂಡಿಲಿರೋ ಹಣವನ್ನ ತೆಗೆದ ಲೆಕ್ಕ ಹಾಕಿ ನಾಳೆ ಹೋಗಿ ಬ್ಯಾಂಕ್ ಖಾತೆಗೆ ಡೆಪಾಸಿಟ್ ಮಾಡಿದ್ರಿ ಅನ್ನಿ, ಎಷ್ಟು ಬೇಕಾದ್ರೂ ಮಾಡಿ ಲೆಕ್ಕ ಕೇಳಲ್ಲ. ಆದ್ರೆ ಹಾಗೆ ಡೆಪಾಸಿಟ್ ಮಾಡಿದ ಮೇಲೆ ಮತ್ತೊಮ್ಮೆ 500,000 ಬೆಲೆಯ ನೋಟುಗಳನ್ನ ಡೆಪಾಸಿಟ್ ಮಾಡೋಕೆ ದೇವಸ್ಥಾನಗಳಿಗೆ ಅವಕಾಶವಿಲ್ಲ. ಅದೇ ಕಾರಣಕ್ಕೆ ನೋಡಿ, ದೇವಸ್ಥಾನದ ಹಣವನ್ನ ತಕ್ಷಣಕ್ಕೆ ಯಾರು ಕೂಡ ಡೆಪಾಸಿಟ್ ಮಾಡೋ ಮನಸ್ಸು ಮಾಡ್ತಿಲ್ಲ. ಒಟ್ಟಿಗೆ ಡಿಸೆಂಬರ್ 31ಕ್ಕೆ ಮಾಡಿದ್ರೆ ಅಲ್ಲಿವರೆಗೂ ಬಂದು ಬೀಳೋ ಕೋಟಿ ಕೋಟಿ ಕಪ್ಪು ಹಣ 100 ಕೋಟಿಯಾಗಿ ಒಟ್ಟಿಗೆ ಬ್ಯಾಂಕ್ ಖಾತೆ ಸೇರುತ್ತೆ. ಇದು ದೇವಸ್ಥಾನ, ಮಠ, ಮಸೀದಿ, ಚರ್ಚ್ಗಳಿಗೂ ಅನ್ವಯ. ದೇವಸ್ಥಾನಗಳ ದುಡ್ಡೇನು ವೈಟ್ ಆಗುತ್ತೆ ಬಿಡಿ, ಆದ್ರೆ ತಮ್ಮ ಕಪ್ಪು ಹಣ ವೈಟ್ ಆಗ್ಲಿ ಅಂತ ದೇವರಿಗೆ ಕಪ್ಪು ಕಾಣಿಕೆ ಅರ್ಪಿಸ್ತಿರೋ ಕಾಳಧನಿಕರನ್ನ ವೆಂಕಟರಮಣನಾಗಲಿ, ಸಾಯಿಬಾಬಾ ಆಗಲಿ, ಜಗದೊಡೆಯ ಪುರಿ ಜಗನ್ನಾಥನು ಈ ಬಾರಿ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗ ನಡೀತಿರೋದು ದೇವರ ಪವಾಡಗಳಲ್ಲ, ಮೋದಿ ಪವಾಡ. ನಿಜ, ಜನರನ್ನ ವಂಚಿಸಿ, ಈ ದೇಶವನ್ನ ವಂಚಿಸಿ ಕೋಟಿ ಕೋಟಿ ಹಣ ಮಾಡಿದ ಭ್ರಷ್ಟರನ್ನ ಈಗ ದೇವರು ಕೂಡ ರಕ್ಷಣೆ ಮಾಡುವುದಿಲ್ಲ. ಅಂಥ ಮೋಡಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿಬಿಟ್ಟಿದ್ದಾರೆ. ಇದೇ ನಿಜವಾದ ಪವಾಡ ಅಂತ ಹೇಳ್ತಾ ಇವತ್ತಿನ ಜನಶ್ರೀ ಫೋಕಸ್ ಅನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.